ಗುರುಜಿ ದ್ವಾದಶ ರಾಶಿಗಳಲ್ಲಿ ಮೂರನೇ ರಾಶಿ ಹಾಗೆ ಬುಧನ ಒಂದು ಆಧಿಪತ್ಯ ಹೊಂದಿರುವಂತಹ ರಾಶಿ ಮಿಥುನ ರಾಶಿ. ಈ ರಾಶಿಯವರಲ್ಲಿ ಯಾವ ರೀತಿಯ ಒಂದು ಅವ್ಯಕ್ತ ಭಯ ಕಾಡುತ್ತೆ? ಯಾವ ಗ್ರಹಗಳು ಇದಕ್ಕೆ ಪ್ರಭಾವ ಬೀರುತ್ತೆ ಅಂತ ಗುರುಜಿ? ಇವರಿಗೆ ಸೂರ್ಯನೇ ಭಯವನ್ನು ಹುಟ್ಟಿಸುವಂತಹ ಒಂದು ವಿಚಿತ್ರ ದುಷ್ಟತನವನ್ನು ತೋರಿಸ್ಬೋದು. ಆದರೆ ಸೂರ್ಯ ಈ ಮಿಥುನ ರಾಶಿಯ ಯಜಮಾನಾದಂತಹ ಬುಧನಿಗೆ ತುಂಬ ಆತ್ಮೀಯ. ಆತ್ಮೀಯನೇ ಭಯ ಹುಟ್ಟಿಸ್ತಾನೆ ಅಂದರೆ ಏನಿಲ್ಲಿ? ಇದು ಒಂದು ರೀತಿಯ ಒಗಟ್ಟಿನ ಹಾಗೆ ಅನಿಸುತ್ತೆ. ಯಾಕೆಂದರೆ ಬುಧನ ಸಂದರ್ಭ ಬಂದಾಗ ಉತ್ಪಾತ ರೂಪಿ ಜಗತ್ತಾಂ ಚಂದ್ರಪುತ್ರೋ ಮಹಾದ್ಯುತಿ ಸೂರ್ಯ ಪ್ರಿಯಕರೋ ವಿದ್ವಾನ್, ಸೂರ್ಯನಿಗೆ ಪ್ರಿಯಕರನಾದವನು. ಅಂಥವನು ಸೂರ್ಯ ಭಯ ಯಾಕೆ ಹುಟ್ಟಿಸ್ತಾನೆ ನೋಡಿ. ಬುಧಾದಿತ್ಯ ಯೋಗ ಅಂತ ಇರುತ್ತೆ. ಈ ಬುಧಾದಿತ್ಯ ಯೋಗ ಬೌದ್ಧಿಕವಾದಂತಹ ಗಟ್ಟಿತನವನ್ನು ಕೊಡುವಂಥದ್ದಲ್ಲದೇನೆ ಬೇರೆ ಬೇರೆ ರೀತಿಯಲ್ಲಿ ಸೂರ್ಯನ ವಿಚಾರ ಅತ್ಯದ್ಭುತವಾಗಿ ಆ ಜಾತಕದಲ್ಲಿ ನಿಂತು ಬುಧಾದಿತ್ಯ ಯೋಗವೂ ಒದಗಿದಾಗ ಬುಧನ ಘನತೆ ಬಹಳ ಅದ್ಭುತವಾದಂಥ ರೀತಿಯಲ್ಲಿ ಈ ರಾಶಿಯವರಿಗೆ ಸಿಕ್ಕಿದಾಗ ರಾಜಕೀಯದ ಸಂದರ್ಭ ಇರಲಿ, ಸ್ಪೋರ್ಟ್ಸಿನ ಸಂದರ್ಭ ಇರಲಿ, ಅಥವಾ ಸಿನಿಮಾದ ಸಂದರ್ಭ ಇರಲಿ, ಅಥವಾ ಮಾಡೆಲಿಂಗ್ ಸಂದರ್ಭ ಇರಲಿ, ಅಥವಾ ಯಾವುದೇ ರೀತಿಯ ಎಲ್ಲಿ ಹಣ ಕೈ ಇಟ್ಟರೆ ಹಣ ಬರುತ್ತೋ ಆ ರೀತಿಯ ಎಲ್ಲ ವಿಚಾರಗಳ ಸಂದರ್ಭ ಜೀವನದಲ್ಲಿ ಇದೆ ಅಂತಾದರೆ ಇವರು ಹಣವನ್ನು ಸ್ಪಿನ್ ಮಾಡಬಲ್ಲರು. ಅಂದರೆ ಕಸದಿಂದಲೂ ರಸವನ್ನು ಮೇಲೆಬ್ಬಿಸುವಂಥ ಒಂದು ರಸವಿದ್ಯೆ ಇವರಿಗೆ ಗೊತ್ತಿರುತ್ತೆ. ಹಾಗಾದರೆ ಎಲ್ಲ ಮಿಥುನ ರಾಶಿಯವರು ಹಣವನ್ನು ಗಳಿಸಿದಾರ ಅಂತ ಕೇಳಿದರೆ ಹಾಗಲ್ಲ. ಅದು ಅಲ್ಲಿ ಬೇರೆ ಬೇರೆ ಒಂದು ಅದರದ್ದೇ ಆದ ಒಂದು ಬೇರೆ ಬೇರೆ ರೀತಿಯ ಕತ್ತರೆಗಳು ಕೂಡ ಇರ್ತವೆ. ಹಾಗಾದರೆ ಸೂರ್ಯನೇ ಎಲ್ಲಿಂದ ಭಯ ಎಬ್ಬಿಸ್ತಾನೆ ಇವರಿಗೆ? ಈ ಸೂರ್ಯನ ದುಷ್ಟತನ ಏನು ಅಂತಂದರೆ, ಈಗ ಸೂರ್ಯ ನೋಡಿ, ನಾವು ಓಂ ಭೂರ್ಭುವ ಸ್ವಹ ತತ್ಸವಿತೃವರೆ ಸೂರ್ಯನಿಗೆ ಕೇಳುವಂಥದ್ದೇನು? ನಮ್ಮ ಬುದ್ಧಿಯನ್ನು ಪ್ರಚೋದಿಸು, ನಮ್ಮ ಬುದ್ಧಿಯನ್ನು ಹರಿತವನ್ನಾಗಿಸು, ನಮ್ಮ ಬುದ್ಧಿಯನ್ನು ಬಹಳ ಒಂದು ಶಾರ್ಪಾಗಿ ಮಾಡುವಂಥ ಮೂಲಕವಾಗಿ ಜೀವನವನ್ನು ಗೆಲ್ಲುವಂಥ ಒಂದು ಅವಕಾಶವನ್ನು ಕೊಡುವಂತ ನಾವು ಕೇಳ್ಕೊಳ್ತೀವಿ, ಸೂರ್ಯನನ್ನು ಆರಾಧಿಸ್ತೀವಿ. ಅಂತಹ ಸೂರ್ಯ ಅವನ ತೊಂದರೆಗಳು ಏನು ಅಂತಂದರೆ, ಅವನ ಹತ್ತಿರದಲ್ಲಿ ಯಾವುದು ಬರ್ತದೋ ಅದನ್ನು ಸುಡ್ತಾನೆ. ಈಗ ನಾವೀಗ ಚಂದ್ರಗ್ರಹಕ್ಕೆ ಹೋದಷ್ಟು ಆರಾಮವಾಗಿ ಸೂರ್ಯಗ್ರಹಕ್ಕೆ ಹೋಗಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೂರ್ಯನ ಎಷ್ಟೋ ದೂರದಲ್ಲಿ ನಾವು ನಿಂತು ಸೂರ್ಯಗ್ರಹವನ್ನು ಸೂರ್ಯಗ್ರಹ ಅಂದರೆ ಅದು ನಮ್ಮ ಸೈನ್ಸ್ನಲ್ಲಿ ಅದೊಂದು ನಕ್ಷತ್ರ ಆದರೂ ಕೂಡ ಭೂಮಿಯನ್ನು ಕೇಂದ್ರ ಮಾಡಿಕೊಂಡಾಗ ಈ ಭೂಮಿಯ ಮೇಲೆ ಪ್ರಭಾವ ಬೀರುವಂತಹ 27 ನಕ್ಷತ್ರಗಳು ಮತ್ತು 9 ಗ್ರಹಗಳ ಕಾರಣಕ್ಕಾಗಿ ಸೂರ್ಯ ನಮಗೆ ಗ್ರಹವೇ. ಈ ಕಾರಣಕ್ಕಾಗಿ ಸೈನ್ಸ್ ಮತ್ತು ಬೇರೆದೇನು ಅದು ಬೇರೆ, ಅದು ಕರೆಕ್ಟು. ಆದರೆ ಇದು ನಮ್ಮ ಮೇಲಿನ ಪ್ರಭಾವ ಏನು ಅನ್ನುವುದರ ಮೂಲಕವಾಗಿ ನಾವು ಸೂರ್ಯನನ್ನು ಒಂದು ಗ್ರಹವನ್ನಾಗಿಯೂ, ಚಂದ್ರನನ್ನು ಕೂಡ, ಅದು ಉಪಗ್ರಹ, ಅದನ್ನು ಕೂಡ ಗ್ರಹವನ್ನಾಗಿಯೂ ಈ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಗ್ರಹಿಸಿದೆ. ಅಂತಹ ಸೂರ್ಯ ಭಾಳ ಹತ್ತಿರದಲ್ಲಿ ಬಂದಾಗ, ಈಗ ನೋಡಿ ಇಲ್ಲಿ ಲೈಟ್ ಇದೆ, ರೆಕಾರ್ಡಿಂಗ್ ನಡೀತಾ ಇದೆ. ಇಲ್ಲಿ ನಾನು ನನ್ನ ಒಂದು ಮೊಬೈಲ್ನ ಲೈಟನ್ನು ನಾನು ಒಂದು ಬ್ಯಾಟ್ರಿಯನ್ನು ಆನ್ ಮಾಡಿದರೆ ಆ ಬ್ಯಾಟ್ರಿ ಏನು ಕಾಣುತ್ತೆ? ಯಾಕೆಂದರೆ ಇದು ಇಲ್ಲಿನ ಲೈಟುಗಳನ್ನು ಸೂರ್ಯ ಅಂತ ಗ್ರಹಿಸ್ಕೊಂಡ್ರೆ ನನ್ನ ಮೊಬೈಲ್ನ ಒಂದು ಬ್ಯಾಟ್ರಿಯ ಬೆಳಕೇನಿರುತ್ತೆ ಅದು ಚಂದ್ರನ ಬೆಳಕು, ಅದು ಕಾಣೋದಿಲ್ಲ. ಅಥವಾ ಯಾವುದೇ ಗ್ರಹಗಳು ಅವರದ್ದೇ ಆದಂಥ ಒಂದು ಕಾಂತಿಯನ್ನು ಹೊಂದಿರ್ತವೆ. ಈಗ ಗುರುಗ್ರಹವೇ ಇರಲಿ, ದುಷ್ಟನಾದಂತಹ ಮಂಗಳನೇ ಇರಲಿ, ಅಥವಾ ಶುಭಗ್ರಹವಾದಂತಹ ಚಂದ್ರನೇ ಇರಲಿ. ಈಗ ನೋಡಿ, ಅಮಾವಾಸ್ಯೆ ಹತ್ತಿರ ಬಂತು ಅಂತಾದರೆ ಸೂರ್ಯಗ್ರಹ ಏನು ಮಾಡುತ್ತೆ? ಚಂದ್ರನನ್ನು ನುಂಗತ್ತೆ. ನಾವು ಅದನ್ನು ಒಂದು ಕಥೆಯ ಮೂಲಕವಾಗಿ ಏನಾಗುತ್ತೆ, ಅವನಿಗೆ ಕ್ಷಯ ಬರಲಿ ಅಂತ ಒಂದು ಶಾಪ ಬಂತು. ಹಾಗಾಗಿ 15 ದಿನಗಳ ಕ್ಷಯವನ್ನು, 15 ದಿನಗಳ ಸಂವರ್ಧನೆಯನ್ನು ಅವನು ಕಾಣಿಸ್ಕೊಳ್ತಾನೆ. ಹುಣ್ಣಿಮೆ ಇದನ್ನು ಬಹಳ ಪ್ರಜ್ವಲಿಸ್ತಾನೆ ಹೇಳುವಂಥದ್ದು. ಹಾಗಾದರೆ ಇದಕ್ಕೆ ಕಾರಣ ಏನು? ಸೂರ್ಯನ ಆ ಒಂದು ದೂರ ಹತ್ತಿರ, ಅಂದರೆ ಸೂರ್ಯನ ದೂರ ಬಹಳ ಅಂತರ ಕಂಡುಕೊಂಡಾಗ ಹುಣ್ಣಿಮೆಯ ಚಂದ್ರನಾಗ್ತಾನೆ. ಭಾಳ ಹತ್ತಿರದಲ್ಲಿ ಬಂದಾಗ ಅಮಾವಾಸ್ಯೆಯ ಚಂದ್ರನಾಗಿ ಏನೂ ಇಲ್ಲದೆ ಕರಗಿ ಹೋಗ್ತಾನೆ. ಇದು ಎಲ್ಲರಿಗೂ ಗೊತ್ತಿರುವಂಥದ್ದು. ಹಾಗೆ ಸೂರ್ಯ ಅನ್ನುವಂಥವನು ಬುಧನನ್ನೂ ಅದೇ ರೀತಿಯಲ್ಲಿ ಮಂಕುಗೊಳಿಸಬಲ್ಲ. ಯಾವ ಬುಧನು ತನ್ನದಾದಂತಹ ಒಂದು ಆತ್ಮೀಯತೆಯ ಅಂತಹ ಬುಧನಂತಹ ವಿದ್ವಾಂಸನನ್ನು ತನ್ನ ಆತ್ಮೀಯನನ್ನಾಗಿ ಕಂಡುಕೊಂಡಿದ್ದಾನೋ ಅಂಥ ಬುಧನನ್ನು ಕೂಡ ತನ್ನ ಸಾಮೀಪ್ಯದ ಮೂಲಕವಾಗಿ ಮಂಕುಗೊಳಿಸಬಲ್ಲಂತಹ ಶಕ್ತಿಯನ್ನು ಆತ ಪಡೆದಿರ್ತಾನೆ. ಹಾಗಾಗಿ ಕೆಲವರಿಗೆ ಅವರ ಬುದ್ಧಿಯೇ ಏನಾಗುತ್ತೆ, ಅವರ ಶತ್ರುವೂ ಆಗಿರುತ್ತೆ. ಇಂತಹ ಶತ್ರುತ್ವ ಯಾರಿಗಾಗುತ್ತೆ? ಈ ಬುಧಾದಿತ್ಯ ಯೋಗದಲ್ಲಿ ಈ ಒಂದು ಸೂರ್ಯನ ಮೂಲಕವಾಗಿ ತಾನು ಸಂಪೂರ್ಣವಾದಂತಹ ಒಂದು ಬೆಳಕನ್ನು ಕಳ್ಕೊಂಡಂತಹ ಬುಧ ಏನು ಮಾಡ್ತಾನೆ? ಧೈರ್ಯವನ್ನು ಕಳ್ಕೊಳ್ತಾನೆ. ಆಗ ಮತ್ತೆಗೇನ್, ಈಗ ನೋಡಿ, ನಮ್ಮ ಅಜ್ಞಾನ ಹೇಗೆ ನಮಗೆ ಶತ್ರುವೋ ಹಾಗೆ ನಮ್ಮ ಬೌದ್ಧಿಕ ಬಲ ಅತ್ಯಂತ
ನಾನು 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 ಅನ್ನುವಂತಹ ಒಂದು ಇದು ಏನಿರುತ್ತೆ, ಆ ನಾನು ಅನ್ನುವಂತಹದ್ದು ಹೇಗೆ ಬರುತ್ತೆ? ಬೌದ್ಧಿಕವಾದಂತಹ ಪರಾಕಾಷ್ಠೆಯಿಂದಲೂ ಬರಬಹುದು. ಬೌದ್ಧಿಕವಾದಂತಹ ಪರಾಕಾಷ್ಠೆಯಿಂದ ನಾನು ಏನೂ ಅಲ್ಲ. ಈಗ ನೋಡಿ, ನಾವು ರಾಜ್ಕುಮಾರ್ ಸಿನಿಮಾದಲ್ಲಿ ನಾನು ಇಲ್ಲದೆ ಹೋದರೆ ದೇವರು ಏನೋ ಒಂದು ಸಂಭಾಷಣೆ ಬರುತ್ತೆ. ನಾನು ಇರದೇ ಹೋದರೆ ಅಂತಂದರೆ ಅದನ್ನು ಯಾವ ಅರ್ಥದಲ್ಲಿಯೂ ಗ್ರಹಿಸ್ಬೋದು. ನಾನು ಇರದೇ ಹೋದರೆ ಅಂತಲ್ಲ, ನನ್ನಲ್ಲಿ ನಾನು ಅನ್ನುವಂತಹ ಒಂದು ಆ ದುರಹಂಕಾರ ಇರದೇ ಹೋದರೆ ಹೇಳುವಂಥದ್ದನ್ನು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಇದೆಲ್ಲರಿಗೂ ತಿಳಿದಿದ್ದೆ ಬಿಡಿ. ಆ ನಾನು ಅನ್ನುವಂಥದ್ದು ಇರದೇ ಹೋದಾಗ, ಆದರೆ ನಾನು ಅನ್ನುವಂಥದ್ದು ಎಷ್ಟು ಬೇಕೋ ಅದು ಇರುವಾಗ ಒಂದು ರೀತಿಯ ಯಾವುದೋ ಒಂದು ರೀತಿಯ ಬ್ಯಾಲೆನ್ಸು ನಮ್ಮ ಜೀವನದಲ್ಲಿ ಬರುತ್ತೆ. ಅಥವಾ ಯಾವುದೋ ಒಂದು ರೀತಿಯ ಏನು ಫಾಲ್ ಅಂದರೆ ನಾವು ಮುಗ್ಗರಿಸಿ ಬೀಳುವಂಥದ್ದಿದೆಯಲ್ಲ, ಅದು ಬರುತ್ತೆ. ಹಾಗಾದರೆ ಈ ನಾನು ಅನ್ನುವಂತಹದ್ದನ್ನು ತುಂಬೋದು ಇಲ್ಲಿ ಯಾರು? ಇದೇ ಸೂರ್ಯ. ಆ ನಾನು ಅನ್ನುವಂಥದ್ದನ್ನು ತುಂಬಿಸುವುದರ ಮೂಲಕವಾಗಿ ಅನೇಕ ರೀತಿಯ ಜನರ ಲಕ್ಷ್ಯವನ್ನು ಸೆಳೆಯಬಹುದಾದಂತಹ ಒಂದು ಘನ ಪಾಂಡಿತ್ಯವನ್ನು ಕೂಡ ಬುಧ ಸೂರ್ಯನ ಮೂಲಕವಾಗಿ ಪಡಿತಾನೆ ಅಂತಾದರೂ, ಅಥವಾ ಸೂರ್ಯನ ಮೂಲಕವಾಗಿ ಪಡೆಯಬೇಕಾದಂಥದ್ದಕ್ಕೆ ಅವನಲ್ಲಿರುವಂಥ ನಿಕ್ಷೇಪ ಅದು ತನ್ನದೇ ಆದಂಥ ರೀತಿಯಲ್ಲಿ ಹೊಸ ಶಕ್ತಿಯನ್ನು ಪಡ್ಕೊಳ್ತದೆ ಅಂತಾದರೂ ಕೂಡ, ಅದೇ ನಾನು ಯಾವ ರೀತಿಯಲ್ಲಿ ಅದು ಬೆಳೆಯಲ್ಪಟ್ಟಿದೆ ಎನ್ನುವಂಥದ್ದನ್ನು ಒಂದು ನಿಕಷಕ್ಕೆ ಇಟ್ಟಾಗ ಆ ನಾನು ಕೆಲವೊಂದು ಸಲ ಬಹಳ ದೊಡ್ಡ ತೊಂದರೆಯನ್ನು ಕೊಡುತ್ತೆ. ಆ ತೊಂದರೆಯನ್ನು ಕೊಟ್ಟಾಗ ಏನಾಗ್ತಾರೆ, ಈ ಬೌದ್ಧಿಕವಾಗಿ ಇರುವಂತಹ ಒಂದು ಗಟ್ಟಿಯಾಗಿರುವಂತಹ ಮಿಥುನ ರಾಶಿಯ ಜನ ಕೆಲವು ಭಯವನ್ನು ಅವರು ಪಡೆಯೋದಕ್ಕೆ ಸ್ಟಾರ್ಟ್ ಮಾಡ್ಕೊಡ್ತಾರೆ. ಅವರ ಕಾನ್ಫಿಡೆನ್ಸ್ ಲೆವೆಲ್ ಏನಿರುತ್ತೆ, ಒಂದು ಸಲ ಎದುರಿಸಿದ ಅವಮಾನ ಅವರಿಗೆ ಕಷ್ಟಕರವಾದಾಗ ಎಲ್ಲ ಸಂದರ್ಭಗಳಲ್ಲಿಯೂ ಅವಮಾನಗಳು ಬರಬಹುದೇನೋ ಅನ್ನುವುದಕ್ಕಾಗಿ, ಅಂದರೆ ಈಗ ನಾವು ಏನು ಮಾಡ್ತೇವೆ, ಯಾವುದೇ ಪ್ರಾಣಿ ಇರಲಿ, ನಾವು ಅವುಗಳನ್ನು ಅಟ್ಯಾಕ್ ಮಾಡಲಿಕ್ಕೆ ಹೋಗಲ್ಲ, ಆದರೆ ಅವು ತಿಳ್ಕೊಳ್ತವೆ ನಮ್ಮನ್ನು ಇವರು ಅಟ್ಯಾಕ್ ಮಾಡ್ಬೋದು. ಹಾಗಾಗಿ ಸರ್ರನೆ ಅವು ನಮ್ಮ ಇದಕ್ಕೆ ಬರ್ತವೆ, ಏನನ್ನ ನಮ್ಮನ್ನು ದೂರ ಓಡಿಸಲಿಕ್ಕೆ. ಆ ಭಯದಿಂದಾಗಿ, ಅಂತಹ ಭಯ ಸೂರ್ಯನಿಂದಲೇ ಈ ಮಿಥುನ ರಾಶಿಯವರಿಗೆ, ಯಾವ ಸೂರ್ಯನಿಂದ ಇವರಿಗೆ ಅತ್ಯಂತ ಪ್ರಮುಖವಾದಂತಹ ರಾಜಯೋಗಗಳು, ರಾಜಮಾನ್ಯತೆಗಳು, ವರ್ಚಸ್ಸು ಅಥವಾ ಜೀವನದ ಸಂದರ್ಭದ ಎಲ್ಲ ಸಂವರ್ಧನೆಗಳು, ಹಣಕಾಸಿನ ವಿಚಾರದಲ್ಲಿನ ಸರ್ವಸಮೃದ್ಧಿ ಇವೆಲ್ಲವೂ ಇದ್ದರೂ, ಇದೇ ಸೂರ್ಯನ ಮೂಲಕವಾಗಿ ಆವರಿಸುವಂಥ ಮಂಕುತನ ಇವರನ್ನು ಸರ್ವ ಪತನಕ್ಕೆ ಬೇಕಾದಂತಹ ದೊಡ್ಡ ಕಡಿಮೆಗೂ ಕೂಡ ದೂಡಿಬಿಡಬಹುದಾದಂತಹ ಸಾಧ್ಯತೆ ಬರುತ್ತೆ. ಹಾಗಾದರೆ ಈ ಸಾಧ್ಯತೆ ಒಮ್ಮೊಮ್ಮೆ ಯಾವುದರ ಮೂಲಕವಾಗಿ ಬರುತ್ತೆ? ದುಸ್ವಪ್ನದ ಮೂಲಕವಾಗಿ ಬರಬಹುದು. ಯಾಕೆಂದರೆ ಮಿಥುನ ರಾಶಿಯವರು ಕೂಡ ಒಂದು ರೀತಿಯ ಇಮ್ಯಾಜಿನೇಷನ್ನಲ್ಲಿ ಬದುಕಬಹುದಾದಂಥವ್ರು. ಈ ಇಮ್ಯಾಜಿನೇಷನ್ ಅದು ಎಲ್ಲವೂ ಕೇವಲ ಕನ್ನಡಿಯ ಗಂಟು ಅನ್ನುವಂಥ ರೀತಿಯ ಇಮ್ಯಾಜಿನೇಷನ್ ಅಲ್ಲ. ರಿಯಲಿ ಈಗ ನ್ಯೂಟನ್ ಅಲ್ಲ ನಾನು ಹೇಳೋದು, ಐನ್ಸ್ಟೈನ್ ಅಂತಹ ಒಬ್ಬ ದೊಡ್ಡ ಸೈಂಟಿಸ್ಟ್, ಅವನನ್ನು ಆ ಒಂದು ಉನ್ನತವಾದಂತಹ ಯಾವುದೋ ಒಂದು ಜಾಗತಿಕ ಮೌಲ್ಯದ ಒಂದು ಆ ಸೂತ್ರವನ್ನು ಕಂಡು ಹಿಡಿದಿದೆ, ಥಿಯರಿ ಆಫ್ ರಿಲೇಟಿವಿಟಿಯನ್ನು ಅವನು ಕಂಡು ಹಿಡಿದ, ಅವನಿಗೆ ಕೊಟ್ಟಂತಹ ಒಂದು ಶಕ್ತಿಯಲ್ಲಿ ಸೂರ್ಯ ಮತ್ತು ಬುಧರ ಮೂಲಕವಾದ ಅವನು ತನ್ನನ್ನು ತಾನು ಏನು ಮಾಡಿದ್ದು, ಜಾಗತಿಕವಾಗಿ ಪ್ರಸಿದ್ಧವಾದಂಥ ಒಂದು ಥಿಯರಿಯನ್ನು ಮಾಡುವುದರ ಮೂಲಕವಾಗಿ ಇವತ್ತು ಕೂಡ ಐನ್ಸ್ಟೈನ್ ಥಿಯರಿ ಏನು ನಮ್ಮ ಜೀವನದ ಸಂದರ್ಭದ ಎಷ್ಟೋ ಅನೇಕ ಹೊಸ ಸಂಶೋಧನೆಗಳಿಗೆ ಮೂಲ ಬೀಜವಾದಂಥ ಶಕ್ತಿಯನ್ನು ಹೊಂದಿದೆ. ಅಂತಹ ಮೂಲ ಬೀಜವಾಗುವಂತಹ ಶಕ್ತಿಯ ಧಾತುಗಳನ್ನು ಕೊಡುವಂತಹ ವಿಚಾರ ಬುಧನ ಮಟ್ಟಿಗೆ ಹೌದಾದರೂ ಕೂಡ, ಆ ಮೂಲಧಾತುವಾಗುವಂತಹ ಬೀಜ ಏನಿದೆ ಸೂರ್ಯನ ಮೂಲಕವಾಗಿ ಸಂಪೂರ್ಣವಾಗಿ ಸುಟ್ಟು ಕರಕಲಾಗುವಂತಹದ್ದಕ್ಕೆ ಸಾಧ್ಯತೆ ಇರುತ್ತೆ. ಇಂತಹ ಸಂದರ್ಭದಲ್ಲಿ ದುಸ್ವಪ್ನಗಳ ಮೂಲಕವಾಗಿ, ಸ್ವಪ್ನಗಳು ಬಹಳ ಕೆಟ್ಟದಾದಂತಹ ಸ್ವಪ್ನಗಳು ಈ ಒಂದು ಮಿಥುನ ರಾಶಿಯವರಿಗೆ ತೊಂದರೆಯನ್ನು ಕೊಡಬಹುದು. ಈಗ ಕಂಸನ ಸಂದರ್ಭದಲ್ಲಿ ನಾವು ಕಥೆ ಕೇಳುವಂಥದ್ದೇನು, ಅವನಿಗೆ ದುಸ್ವಪ್ನ ಕೇಳಿಸುತ್ತೆ, ಆ ದುಸ್ವಪ್ನ ಬೀಳುತ್ತೆ. ಈಗ ಕೃಷ್ಣ ನಿನ್ನ ಸಂಹಾರಕ್ಕಾಗಿ ಈಗ ಬಂದಿದ್ದಾನೆ ಅನ್ನುವಂತಹ ಒಂದು ವಿಚಿತ್ರವಾದ ಭಯ ಅವನ. ಕಂಸ ಅಂದರೆ ಏನು, ತನ್ನ ದಿಗ್ವಿಜಯದ ಮೂಲಕವಾಗಿ ಅನೇಕ ರಾಜರುಗಳನ್ನು, ನಮ್ಮಲ್ಲಿ ಮೊದಲು 56 ದೇಶಗಳು ಅಂತ ಹೇಳ್ತಾ ಇದ್ರು, 56 ಅಂದರು 56 ಅಂದರು 56, ಈ ಎಲ್ಲರನ್ನೂ ನಾವು ಗೆದ್ದಾಗ ಅಂತಹವನು ಆ ಒಂದು ಒಂದು ಪರಾಕ್ರಮಿಯಾಗಿ ಒಬ್ಬ ಸಾರ್ವಭೌಮನಾಗಿ ನಿಲ್ತಾನೆ. ಅಂತಹ ಸಾರ್ವಭೌಮ ಕೂಡ ಹೆದರಲಿಕ್ಕೆ ಶುರು ಮಾಡ್ತಾನೆ. ನೋಡಿ, ಅವನ ಆ ತಂಗಿಯ ಒಂದು ಮೆರವಣಿಗೆಯ ಸಂದರ್ಭದಲ್ಲಿ ಯಾವುದೋ ಒಂದು ಆಕಾಶವಾಣಿ ಅವನಿಗೆ ಕೇಳಿಸಿದಂಥ ರೀತಿಯ ಒಂದು ಭಯಕ್ಕೆ ಒಳಗಾಗ್ತಾನೆ. ಆ ಭಯದ ಮೂಲಕವಾಗಿ ತಂಗಿಯ ಮಕ್ಕಳನ್ನೇ ಆತ ಕೊಲ್ತಾನೆ. ಹಾಗೂ ಅವನಲ್ಲಿ ಇದ್ದಿರಬಹುದಾದಂತಹ ಯಾವುದೋ ಒಂದು ಮನುಷ್ಯತ್ವ, ತಂಗಿಯನ್ನು ಸಾಯಿಸೋದಕ್ಕೆ ಹೋಗಬೇಕಾದಂತಹ ಅಷ್ಟು ದುಷ್ಟತನಕ್ಕೆ ತಾನು ಪ್ರವೇಶಿಸಬಾರದು ಅನ್ನುವಂಥ ಬುದ್ಧಿಯನ್ನು ಅವನಿಗೆ ಕೊಡುತ್ತೆ. ಆದರೆ ಅವನ ಎಲ್ಲ ಲೆಕ್ಕಾಚಾರಗಳು ಏನಾಗುತ್ತೆ, ಕೃಷ್ಣನ ಮೂಲಕವಾಗಿ ಅದೇನಾಗುತ್ತೆ, ಕೃಷ್ಣನೇ ಅವನ ವೈರಿಯಾಗುವುದರ ಮೂಲಕ, ಕೃಷ್ಣನ ಮೂಲಕವಾಗಿ ಸಾವು ಬರುವುದರ ಮೂಲಕ ಕಂಸ ತನ್ನನ್ನು ತಾನು ನಿವಾರಿಸಿಕೊಳ್ಳುವಂತಹ ಒಂದು ವಿಚಿತ್ರವಾದಂತಹ ಅಳ್ಳಂಕವನ್ನು ಅವನು ಹೊಂದಿರ್ತಾನೆ. ಅಂದರೆ
ಎಷ್ಟೇ ಬಲಶಾಲಿಯಾಗಿದ್ದರೂ ಈ ಸಂಶಯಾತ್ಮ ವಿನಶ್ಯತಿ. ಈ ಸಂಶಯ ಅನ್ನುವಂಥದ್ದೇನು, ಈ ಸಂಶಯ ಅನ್ನುವಂಥದ್ದು ನೇರವಾಗಿ ನಮ್ಮ ಭಯಕ್ಕೆ ಕಾರಣವಾದಂತಹ ಸಂದರ್ಭ ಅಲ್ಲದೆ ಹೋದರೂ ಅನೇಕ ಸಂಶಯಗಳು ನಮ್ಮನ್ನು ಭಯಕ್ಕೆ ದೂಡುತ್ತೆ. ಇಂತಹ ಸಂಶಯಗಳನ್ನು ಸೂರ್ಯನ ಮೂಲಕವಾಗಿ ಮಿಥುನ ರಾಶಿಯವರು ಹೊಂದುವಂತಹದ್ದಕ್ಕೆ ಸಾಧ್ಯತೆ ಇರೋದರಿಂದ ಇವರ ಅನೇಕ ಸಂಶಯಗಳೇ ಇವರಿಗೆ ಭಯವಾಗಿ ಹೆಮ್ಮರವಾಗಿ ನಿಲ್ಲುವಂತಹ ಒಂದು ವಿಶೇಷವನ್ನು ಅಥವಾ ವಿಚಿತ್ರವನ್ನು, ಒಂದು ರೀತಿಯ ಅದೇನು ಒಂದು ನಾಟಕೀಯ ಏನು ವಿಚಾರವೇ ಆಗಿದೆ ಇದು. ಒಂದು ಸಂಶಯ ಅನ್ನುವಂಥದ್ದು, ಯಾಕೆಂದರೆ ಸಂಶಯ ಅನ್ನುವಂಥದ್ದು ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ತೊಗೊಂಡಾಗ ಒಂದು ಸಂಶಯವೇ ಅನೇಕ ದುಷ್ಟರನ್ನು ಹಿಡಿಯಬಹುದಾದಂಥ ಒಂದು ದಾರಿಯನ್ನು ತೋರಿಸುತ್ತೆ. ಇಂಥವ್ರ ಮೇಲೆ ಸಂಶಯ ಪಟ್ಟು ಅವರನ್ನು ವಿಚಾರಿಸಿದಾಗ ನಿಜವಾದ ಕಳ್ಳ ಸಿಕ್ಬಿದ್ದುಬಿಡ್ತಾನೆ. ಹಾಗಾದರೆ ಅದು ಅಲ್ಲಿ ಗೆಲ್ಲತ್ತೆ. ಆದರೆ ಎಷ್ಟೋ ಜನರ ಸಂದರ್ಭಕ್ಕೆ ಬಂದಾಗ ಸಂಶಯ ಅವರನ್ನು ಹಾಳು ಮಾಡುತ್ತೆ. ನನ್ನ ಮಗನ ಗುಣಗಳು ಸರಿ ಇಲ್ಲವೇನೋ, ನನ್ನ ಹೆಂಡತಿ ದಾರಿ ತಪ್ತಾ ಇದ್ದಿರಬಹುದೇನೋ, ನನ್ನ ಗಂಡ ದಾರಿ ತಪ್ತಾ ಇರಬಹುದೇನೋ, ಈ ಸಂಶಯಗಳು ಅನೇಕ ಸಲ ಸತ್ಯವಾಗಿದ್ದಿರಬಹುದು, ಅದು ಬೇರೆ ಪ್ರಶ್ನೆ. ಆದರೆ ಸಂಶಯಗಳು ಕೂಡ ಸಂಪೂರ್ಣವಾದಂಥ ನಾಶಕ್ಕೆ ಕಾರಣವಾಗುವ ಇದು ಮಿಥುನ ರಾಶಿಯವರ ಸಂದರ್ಭದಲ್ಲಿ ಸೂರ್ಯ ಮಾಡುವಂತಹ ಒಂದು ಉಪಟಳ ಇರುತ್ತೆ. ಹಾಗಾದರೆ ಅದಕ್ಕೆ ನಾವು ಹೇಳುವಂಥದ್ದು, ಅನೇಕ ಗೆಳೆಯರು ಅನೇಕ ಕಾರಣಗಳಿಗಾಗಿ ನಮಗೆ ಒಳಿತನ್ನು ತರುವಂಥದ್ದು ಹೌದಾಗಿದ್ದರೂ ಕೂಡ ಅವರ ಮೂಲಕವಾದಂತಹ ಕೆಲವು ವಿಚಾರಗಳನ್ನು ನಮ್ಮ ಒರೆಗಲ್ಲಿನಲ್ಲೂ ಹಾಕಿಟ್ಟು ಅವರ ಮಾತುಗಳನ್ನು ನಾವು ಸತ್ಯವೇ ಅನ್ನುವಂಥದ್ದು, ಇದು ನನ್ನ ಬದುಕಿಗೂ ಅನುಕೂಲವಾಗಬಹುದೇ ಅನ್ನುವಂಥದ್ದನ್ನು ನಾವು ನಿರ್ಧರಿಸ್ಕೊಳ್ಬೇಕಾಗತ್ತೆ. ಹಾಗೆ ಆ ರೀತಿಯಲ್ಲಿ ನಿರ್ಧರಿಸಿಕೊಂಡು ಬ್ಲೈಂಡಾಗಿ ಫಾಲೋ ಮಾಡುವಂಥ ವಿಚಾರವನ್ನು ಮಾಡಬಾರ್ದು. ಮತ್ತು ಸಂಶಯವನ್ನು ಅನೇಕ ರೀತಿಯಲ್ಲಿ ನಿವಾರಿಸಿಕೊಳ್ಳುವಂಥ ವಿಚಾರಕ್ಕೆ ಇವರು ಬದ್ಧರಾದರೆ ಮಿಥುನ ರಾಶಿಯವರು ತಮ್ಮ ಆ ಇಬ್ಬಂದಿತನ ಅದೋ ಇದೋ ಅನ್ನುವಂತಹ ಒಂದು ಸಂಕಟದಲ್ಲಿ ಇದ್ದರೂ ಕೂಡ ಇದು ಅನ್ನುವಂಥದ್ದನ್ನು ಕರೆಕ್ಟಾಗಿ ಅವರು ಲೊಕೇಟ್ ಮಾಡಿದಾಗ ಖಂಡಿತವಾಗಿ ಅವರಿಗೆ ಒಳಿತಾಗತ್ತೆ ಮತ್ತು ಜೀವನ ಗೆಲ್ಲುತ್ತೆ. ಮಿಥುನ ರಾಶಿಯವರು ಯಾವ ರೀತಿಯ ಒಂದು ಭಯವನ್ನು ಮೆಟ್ಟಿ ನಿಲ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಟ್ರಿ ಗುರೂಜಿ. ಧನ್ಯವಾದ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.